Welcome to my YouTube channel. I am Smita, working as Assistant Professor of Commerce at Government First Grade College for Women, Tumkur. Dear students, this video is related to types of ratios and also simple problems on this topic, which comes under the subject of quantitative analysis second semester BCom of Tumkur University. ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅನ್ನು ಒಂದ್ಸತಿ ರೆಫರ್ ಮಾಡಿ. ಆಗ ನಿಮಗೆ ಈ ವಿಡಿಯೋದ ಕಂಟಿನ್ಯೂಟಿ ಸಿಗುತ್ತೆ. ಏಕೆಂದರೆ ಇದು ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ ಬರೋ ಟೈಪ್ಸ್ ಆಫ್ ರೇಷಿಯೋಸ್ ಪಾರ್ಟ್ 3 ಇದು. ಮತ್ತು ಹಾಗೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ಮಾಡೋ ನಾನು ಏನು ಬೇರೆ ಈ ಸಬ್ಜೆಕ್ಟ್ ರಿಲೇಟೆಡ್ ಆಗೋ ಬೇರೆ ವಿಡಿಯೋಸ್ ಏನು ಮಾಡ್ತೀನಿ ಆ ವಿಡಿಯೋಸನ್ನು ನೀವು ನೋಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಕಾಮೆಂಟ್ ಮಾಡಿ. ಓಕೆ, ಇದರಲ್ಲಿ ಫಸ್ಟು ಟೈಪ್ಸ್ ಆಫ್ ರೇಷಿಯೋಸನ್ನು ನೋಡೋಣ. ಅದರಲ್ಲಿ ಫಸ್ಟು ಇನ್ವರ್ಸ್ ರೇಷಿಯೋ ಅಂತ ಇದೆ. ಟೈಪ್ಸ್ ಆಫ್ ರೇಷಿಯೋಲ್ಲಿ ಫಸ್ಟ್ ರೇಷಿಯೋ ಬಂದು ಇನ್ವರ್ಸ್ ರೇಷಿಯೋ. ಸೊ ಇನ್ವರ್ಸ್ ರೇಷಿಯೋ ಮೀನ್ಸ್ inverse ratio of the reciprocal of two quantities ಅಂತ ಹೇಳ್ತೀನಿ ನೋಡಿ. ಇನ್ವರ್ಸ್ ರೇಷಿಯೋ ಅಂದರೆ ಇನ್ವರ್ಸ್ ರೇಷಿಯೋ ಇಸ್ ದಿ ರೇಷಿಯೋ ಆಫ್ ದಿ ರೆಸಿಪ್ರೋಕಲ್ಸ್ ಆಫ್ ಟೂ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಅಂದರೆ ಇಲ್ಲಿ ರೆಸಿಪ್ರೋಕಲ್ ಅಂದರೆ ಏನಪ್ಪ ಅಂದರೆ ರೆಸಿಪ್ರೋಕಲ್ಸ್ ಆರ್ ದ ಪೇರ್ ಆಫ್ ನಂಬರ್ಸ್ ವೆನ್ ದೇ ಆರ್ ಮಲ್ಟಿಪ್ಲೈಡ್ ಟುಗೆದರ್ ದಟ್ ಈಕ್ವಲ್ಸ್ ಟು 1. ಅಂದರೆ ಇಲ್ಲಿ ಒಂದು ಪೇರ್ ಆಫ್ ನಂಬರ್ಸ್ ಏನಿರುತ್ತೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಅದು ಇಟ್ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿದೆ ನಾನು ಅದನ್ನು. ಅಥವಾ ಆರ್ ಒನ್ ರೇಷಿಯೋ ಇಸ್ ಸೆಟ್ ಟು ಬಿ ಇನ್ವರ್ಸ್ ಆಫ್ ದ ಅದರ್ ಇಫ್ ದೇರ್ ಪ್ರಾಡಕ್ಟ್ ಈಸ್ 1 ಅಂತೇಳಿ. ಅವರ ಪ್ರಾಡಕ್ಟ್ಸ್ ಬಂದು 1ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ A/B ಇಂಟು B/A ಈಕ್ವಲ್ಸ್ 1. ಏಕೆಂದರೆ ಇಲ್ಲಿ ರೆಸಿಪ್ರೋಕಲ್ ಅಂತೇಳಿ ತೊಗೊಂಡಾಗ ನಾವು ಇನ್ವರ್ಸ್ ಅಂತ ನಾನೇನು ಹೇಳಿದೆ ನಿಮಗೆ ನೋಡಿ. A/B ಏನಿದೆ, ಸೊ B/A ಇಸ್ ದ ಇನ್ವರ್ಸ್. B/A ಅನ್ನೋದೇನಾಗುತ್ತೆ ಇನ್ವರ್ಸ್ ರೇಷಿಯೋ ಆಫ್ A/B ಆಗುತ್ತೆ. ಸೊ ಈಗ ಇದು ಪ್ರಾಡಕ್ಟ್ ಬಂದು ಇಲ್ಲಿ A ಕ್ಯಾನ್ಸಲ್ ಮಾಡ್ಕೊತೀವಿ, ನಾನು B ಇಲ್ಲಿ ಕ್ಯಾನ್ಸಲ್ ಆಗಿ ಅಲ್ಲಿಗೆ ಪ್ರಾಡಕ್ಟ್ ಬಂದು 1 ಬರುತ್ತೆ ನಮಗೆ ಆನ್ಸರು. ಹಾಗಾಗಿನೇ ನಾವಿಲ್ಲಿ ಇನ್ವರ್ಸ್ ರೇಷಿಯೋ ಏನು ಬರುತ್ತೆ B/A ಏನಿದೆ ಈಸ್ ದ ಇನ್ವರ್ಸ್ ಆಫ್ A/B ಆಗುತ್ತೆ. ಅಥವಾ ಎಕ್ಸಾಂಪಲ್ ಹೇಳೋದಾದರೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ 2:3 ಏನಿದೆ ಇದರ ಇನ್ವರ್ಸ್ ರೇಷಿಯೋ ಬಂದು 3:2. ಅಂದರೆ ಇಲ್ಲಿ ರಿವರ್ಸ್ ಆಗಿ ತೊಗೊತೀವಿ ಅಷ್ಟೇ. ಇಲ್ಲಿ ನೋಡಿ ಇಲ್ಲೇನಿದೆ 2:3 ಇದೆ. ಸೊ ಇದರ ರಿವರ್ಸ್ ತೊಗೊಂಡ್ರೆ ನಾವು 3:2. ಸೊ 3:2 ಆರ್ ಅದನ್ನು ನಾವು ಫ್ರ್ಯಾಕ್ಷನಲ್ ಆಗಿ ನಾವು ತೊಗೊಂಡ್ರೆ 2/3. ಸೊ ಇನ್ವರ್ಸ್ ರೇಷಿಯೋ ಈಸ್ 3/2 ಆಗುತ್ತೆ. ಅಂದರೆ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನಿದೆ, ನ್ಯೂಮರೇಟರ್ 2, ನ್ಯೂಮರೇಟರ್ ಇಲ್ಲೇನಾಯಿತು ಡಿನಾಮಿನೇಟರ್ ಆಯಿತು ಇನ್ವರ್ಸ್ ರೇಷಿಯೋ ತೊಗೊಂಡಾಗ. ಸೊ ಡಿನಾಮಿನೇಟರ್ 3 ಡಿನಾಮಿನೇಟರ್ ಇಲ್ಲೇನಾಯಿತು ನ್ಯೂಮರೇಟರ್ ಆಯಿತು. ಅಂದರೆ ಇಲ್ಲೇ ಇನ್ವರ್ಸಾಗಿ ನಾವೇನು ತೊಗೊತೀವಿ, ರಿವರ್ಸಲ್ಲಿ ನಾವೇನು ತೊಗೊತೀವಿ ಅದನ್ನೇ ನಾವಿಲ್ಲಿ ಇನ್ವರ್ಸ್ ರೇಷಿಯೋ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಡೂಪ್ಲಿಕೇಟ್ ರೇಷಿಯೋಸ್ ಅಂದರೆ ಏನು ಅಂತೇಳಿ ನೋಡೋಣ. ಸೊ ವೆನ್ ದ ಟರ್ಮ್ಸ್ ಆಫ್ ಎ ಗಿವನ್ ರೇಷಿಯೋಸ್ ಆರ್ ಸ್ಕ್ವಯರ್ಡ್ ದ ನ್ಯೂ ರೇಷಿಯೋ ಸೋ ಒಬ್ಟೈನ್ಡ್ ಈಸ್ ಕಾಲ್ಡ್ ದ ಡೂಪ್ಲಿಕೇಟ್ ರೇಷಿಯೋ ಅಂತಂತೆ. ಡೂಪ್ಲಿಕೇಟ್ ರೇಷಿಯೋ ಅಂದ್ರೇನು, ಇಲ್ಲಿ ಏನು ರೇಷಿಯೋಸ್ ಇರುತ್ತೆ ನಾವು ಜಸ್ಟ್ ಅದನ್ನು ಸ್ಕ್ವಯರ್ ಮಾಡ್ತೀವಿ ಅಷ್ಟೇ. ಅದರಿಂದ ಬರೋ ನಮಗೆ ನ್ಯೂ ರೇಷಿಯೋ ಏನು ಬರುತ್ತೆ ಆ ನ್ಯೂ ರೇಷಿಯೋನ ನಾವು ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಡೂಪ್ಲಿಕೇಟ್ ರೇಷಿಯೋ ಆಫ್ A/B ಈಸ್ ಸೊ AA ಈಸ್ ಟು BB. ಅದನ್ನು ನೋಡಿ ಸ್ಕ್ವಯರ್ ಮಾಡ್ತೀವಿ ಅಷ್ಟೇ. A² ಈಸ್ ಟು B². ಅದಕ್ಕೆ ಅದನ್ನು ನಾವಿಲ್ಲಿ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಫೈನ್ ದ ಡೂಪ್ಲಿಕೇಟ್ ರೇಷಿಯೋ ಆಫ್ 2:3. ನೋಡಿ 2:3 ಡೂಪ್ಲಿಕೇಟ್ ರೇಷಿಯೋನ ನೀವು ತೊಗೊಳೋದಾದರೆ ಜಸ್ಟ್ 2 × 2 ಈಸ್ ಟು 3:3.
ಅದರಲ್ಲಿ ಸ್ಕ್ವಯರ್ ಏನು ಮಾಡ್ತೀವಿ ನಾವು ಅದನ್ನು ಸ್ಕ್ವಯರ್ ಮಾಡೋದನ್ನೇ ನಾವು ಇಲ್ಲಿ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲಿಗೆ 2 ಸ್ಕ್ವಯರ್ ಅಂದರೆ 2 × 2 ಅಂದರೆ ಇಲ್ಲಿಗೆ 4. ದೆನ್ 3 ಸ್ಕ್ವಯರ್ ದಟ್ ಈಸ್ 3 × 3 is 9. ಅಲ್ಲಿಗೆ ಡೂಪ್ಲಿಕೇಟ್ ರೇಷಿಯೋ ಆಫ್ 2:3 is 4:9 ಬರುತ್ತೆ. ನೀವೆಲ್ಲ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸು ಅಥವಾ ಮೀನಿಂಗ್ ಆದರೂ ಕೇಳ್ಬೋದು ನಿಮಗೆ. ಇನ್ವರ್ಸ್ ರೇಷಿಯೋ ಅಂದರೆ ಏನು ಅಥವಾ ಡೂಪ್ಲಿಕೇಟ್ ರೇಷಿಯೋ ಅಂದರೆ ಏನು ಅಂತೇಳಿ. ದೆನ್ ನೆಕ್ಸ್ಟು ಟ್ರಿಪ್ಲಿಕೇಟ್ ರೇಷಿಯೋ. ಸೊ ಟ್ರಿಪ್ಲಿಕೇಟ್ ರೇಷಿಯೋ ಅಂದ್ರೂ ಅಷ್ಟೇ, ಇಟ್ ಈಸ್ ದಿ ಕಾಂಪೌಂಡೆಡ್ ರೇಷಿಯೋ ಆಫ್ ದಿ 3 ಈಕ್ವಲ್ ರೇಷಿಯೋಸ್. ಅಂದರೆ ಇಲ್ಲಿ ಕಾಂಪೌಂಡೆಡ್ ಅಂತ ಹೇಳಿದೆ ನಾವು ನಿಮಗೆ. ಕಾಂಪೌಂಡೆಡ್ ರೇಷಿಯೋನೇ ನಾವಿಲ್ಲಿ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅದೇ ನೋಡಿ, ಟ್ರಿಪ್ಲಿಕೇಟ್ ಆಫ್ A:B ಈಸ್ ನೋಡಿ 3 times A ತೊಗೊಂಡೆ ನಾನು. A ದಟ್ ಈಸ್ 3 times is to Bನೂ 3 times ತೊಗೊಂಡೆ ನಾನು ಇಲ್ಲಿ. ಆರ್ A³ is to B³. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇದರಲ್ಲಿ ಇನ್ನೊಂದು, ಫೈಂಡ್ ದ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 4:5. ಸೊ 4:5 ಟ್ರಿಪ್ಲಿಕೇಟ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ದಟ್ ಈಸ್ 4 to the power of 3, 4³ is to 5³. ಇಲ್ಲಿ 4³ ಅಂದರೆ ಅಲ್ಲಿಗೆ ದಟ್ ಈಸ್ 4 × 4 × 4. ಅಲ್ಲಿಗೆ 3 times 4 ಸೇಮ್ ಇದರಿಂದ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ 64 ಬಂತು. ದೆನ್ 5³ 3 times 5 ನಾವು ಮಲ್ಟಿಪ್ಲೈ ಮಾಡ್ಕೊತೀವಿ. 5 × 5 × 5 = 125. ಅಲ್ಲಿಗೆ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 4:5 ಒಂದು 64:125. ಇದು ನಿಮ್ಗೆ ಈಸಿ. ಇದು ಏನು ನಿಮಗೆ ರೇಷಿಯೋ ಕೊಟ್ಟಿರ್ತಾರೆ ಅದನ್ನು ಕ್ಯೂಬ್ ಮಾಡ್ಕೊಳ್ಳಿ ಅಷ್ಟೇ. ಯಾವಾಗ ಕೊಟ್ಟಿರ್ತಾರೆ, ಇನ್ ಕೇಸ್ 4:5 ಇದೆ 4³ ದೆನ್ 5³. ಅದೇ ಥರ ಬೇರೆ ಇನ್ಯಾವ್ದು ನಂಬರ್ ಕೊಟ್ಟರು ನಿಮಗೆ 5:6 ಕೊಟ್ಟರು 5³ ದೆನ್ 6³ ಅಥವಾ 7:8 ಕೊಟ್ಟರೆ 7³ ಆ್ಯಂಡ್ 8³. ಆದರೆ ಏನು ಆನ್ಸರ್ ಬರುತ್ತೆ ಅದು ನಿಮಗೆ ದಟ್ ಈಸ್ ದಿ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ ಗಿವನ್ ರೇಷಿಯೋ. ನೆಕ್ಸ್ಟ್ ಇದರಲ್ಲಿ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದರೆ ಏನು ಅಂತ ಹೇಳಿ ನೋಡೋಣ. ಸಬ್ ಡೂಪ್ಲಿಕೇಟ್ ರೇಷಿಯೋ A:B ಈಸ್ ಅಂಡರ್ ದ ರೂಟ್ ಆಫ್ A is to ಅಂಡರ್ ದ ರೂಟ್ ಆಫ್ B. ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದರೆ ಏನು ಅಂದರೆ ರೂಟಲ್ಲಿ ಏನು ತೊಗೊತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ A:B ಇದೆ ಅಂಡರ್ ದ ರೂಟಲ್ಲಿ, ಅಂಡರ್ ದ ರೂಟ್ ಆಫ್ A is to ಅಂಡರ್ ದ ರೂಟ್ ಆಫ್ B. ಅದನ್ನೇ ನಾವಿಲ್ಲಿ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂತ ಹೇಳ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ 16:9 ನೋಡಿ. ಸಬ್ ಡೂಪ್ಲಿಕೇಟ್ ಆಫ್ 16:9 ಈಸ್ ಅಂಡರ್ ದ ರೂಟ್ ಆಫ್ 16 is to ಅಂಡರ್ ದ ರೂಟ್ ಆಫ್ 9. ಸೊ ಈಗ ಏನು ಮಾಡಿ ಅದನ್ನು ರೂಟ್ 16 ಅಂದರೆ ಏನು ಅಂತೇಳಿ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ರೂಟನ್ನು ತೆಗೆದ್ರೆ ನಾನು ಅಂಡರ್ ದ ರೂಟ್ 16, ಸೊ ರೂಟ್ ಆಫ್ 16 ಈಸ್ 4. ದೆನ್ ಅದೇ ಥರ ರೂಟ್ ಆಫ್ 9, ಸೊ ಸ್ಕ್ವೇರ್ ರೂಟನ್ನು ಈಚೆ ತೆಗೆದರೆ ಅಲ್ಲಿಗೆ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಇಲ್ಲಿ 3 ಬಂತು. ಅಲ್ಲಿಗೆ ಡೂಪ್ಲಿಕೇಟ್ ರೇಷಿಯೋ ಏನಿದೆ, ಸಾರಿ ಸಬ್ ಡೂಪ್ಲಿಕೇಟ್ ರೇಷಿಯೋ ಆಫ್ 16:9 ಈಸ್ 4:3. ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, ಸ್ಕ್ವೇರ್ ರೂಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟನ್ನು ಈಚೆ ತೆಗೆದರೆ ಏನು ಆನ್ಸರ್ ಬರುತ್ತೆ ನಮಗೆ 4:3 ಇಸ್ ದಿ ಆನ್ಸರ್ ಆಗುತ್ತೆ. ದೆನ್ ನೆಕ್ಸ್ಟು ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂದರೆ ಏನು ಅಂತೇಳಿ ನೋಡೋಣ. ಸೊ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂದರೆ ಸಬ್ ಟ್ರಿಪ್ಲಿಕೇಟ್ ಆಫ್ ರೇಷಿಯೋ A:B ಈಸ್ ಕ್ಯೂಬ್ ರೂಟ್ ಆಫ್ A is to ಕ್ಯೂಬ್ ರೂಟ್ ಆಫ್ B. ಇದನ್ನು ನಾವಿಲ್ಲಿ ಕ್ಯೂಬ್ ರೂಟಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಸಬ್ ಟ್ರಿಪ್ಲಿಕೇಟ್ ಆಫ್ 8:27. ಸೊ ಟ್ರಿಪ್ಲಿಕೇಟನ್ನು ತೊಗೊಳೋದಾದರೆ 8:27 ಸೊ ಕ್ಯೂಬ್ ರೂಟ್ ಆಫ್ 8 is to ಕ್ಯೂಬ್ ರೂಟ್ ಆಫ್ 27. ಸೊ ಇಲ್ಲಿ ಕ್ಯೂಬ್ ರೂಟ್ ಆಫ್ 8 ಅಂದರೆ ನೋಡಿ, ಈ ಕ್ಯೂಬ್ ರೂಟ್ ಏನಿದೆ ಅದನ್ನು ನಾನು ಈ ಸೈಡ್ ತೊಗೊಂಬಂದರೆ 2 to the power of 3 ಆಗುತ್ತೆ, ಅಥವಾ 2³ 2³ ಅಂದರೆ ಅಲ್ಲಿಗೆ 2 × 2 × 2 2ಅನ್ನು ನಾವು 3 times ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 8 ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ಟ್ರಿಪ್ಲಿಕೇಟ್ 8:27 ಕೇಳಿದ್ದಾರೆ. ಸೊ 8 ಆನ್ಸರ್ ಬರಬೇಕು ಅಂದರೆ ನಮಗೆ 2 ಏನಿದೆ 2ಅನ್ನು ನಾವು 2 to the 2³ ಆರ್ 2ನ ನೀವು 3 times ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ನಮಗೆ 8 ಬರುತ್ತೆ. ದೆನ್ ಅದೇ ಥರ ಕ್ಯೂಬ್ ರೂಟ್ ಆಫ್ 27 ಅನ್ನು ಎಗೇನ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಸೊ ಈ ಕ್ಯೂಬನ್ನು ಈ ಸೈಡ್ ತೊಗೊಂಬಂದರೆ 3 to the power of 3 ಅದು 3³ ಆರ್ ಈಕ್ವಲ್ಸ್
3 ಇಂಟು 3 ಇಂಟು 3 ಮಾಡಿದ್ರೆ ನಮಗೆ ಇಲ್ಲಿ 27 ಆನ್ಸರ್ ಬಂತು. ಹಾಗಾಗಿ ಸಬ್ ಟ್ರಿಪ್ಲಿಕೇಟ್ ಆಫ್ 8:27 8:27 ಟ್ರಿಪ್ಲಿಕೇಟ್ ರೇಷ್ಯೂ ಬಂದು ನಮಗೆ ಫೈನಲ್ ಆನ್ಸರ್ 2:3. ನೋಡಿ 2:3 ಏನಿದೆ ಇದು ಸಬ್ ಟ್ರಿಪ್ಲಿಕೇಟ್ ರೇಷ್ಯೂ ಬರುತ್ತೆ, ಸಬ್ ಟ್ರಿಪ್ಲಿಕೇಟ್ ಆಫ್ 8:27. ದೆನ್ ನೆಕ್ಸ್ಟು ಕಾಂಪೌಂಡ್ ರೇಷ್ಯೂ ಅಂದರೆ ಏನು ಅಂತ ನೋಡೋಣ. ಕಾಂಪೌಂಡ್ ರೇಷ್ಯೂ ಅಂದರೆ ಇಫ್ 2 or more ratios are multiplied term-wise, the resulting ratio is called compound ratio or compounding of ratios ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕಾಂಪೌಂಡ್ ರೇಷ್ಯೂ ಅಂದರೆ ಏನಪ್ಪ ಅಂದರೆ 2 or more ratios 2 or ಅಥವಾ ಅದಕ್ಕಿಂತ ಹೆಚ್ಚಿಗೆ ರೇಷ್ಯೋಸ್ ಇರ್ಬೋದು, ಅದನ್ನು ನಾವು ಮಲ್ಟಿಪ್ಲೈಡ್ ಟರ್ಮ್ ವೈಸ್, ನೋಡಿ ಅದನ್ನು ನಾವು ಟರ್ಮ್ ವೈಸಲ್ಲಿ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಆನ್ಸರ್ ಇದೆಯಲ್ಲ, ಅದರ ರಿಸಲ್ಟಿಂಗ್ ರೇಷ್ಯೂ ಏನಿದೆ ಅದನ್ನು ನಾವು ಕಾಂಪೌಂಡ್ ರೇಷ್ಯೂ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ A:B ಆ್ಯಂಡ್ C:D ಇದೆ. ಸೊ ಕಾಂಪೌಂಡಿಂಗ್ ಆಫ್ ದೀಸ್ ರೇಷ್ಯೂಸ್ ಆರ್, ನೋಡಿ ಇದನ್ನು ಕಾಂಪೌಂಡಿಂಗ್ ರೇಷ್ಯೂಸ್ ಹೇಳೋದಾದರೆ AC ದಟ್ ಈಸ್, ನೋಡಿ ಇಲ್ಲಿ ಟರ್ಮ್ ವೈಸ್ ತೊಗೊಂಡಾಗ ಇಲ್ಲಿ A:B ನಲ್ಲಿ ಫಸ್ಟ್ ಟರ್ಮ್ A, ದೆನ್ ಅದೇ ಥರ C:D ನಲ್ಲಿ ಫಸ್ಟ್ ಟರ್ಮ್ C. ಸೊ ಇವೆರಡೂ ನಾವು ಮಲ್ಟಿಪ್ಲೈ ಮಾಡ್ತೀವಿ A ಆ್ಯಂಡ್ C, ಅದನ್ನು ಇಲ್ಲಿ ತೊಗೊಂಡಿರೋದು AC ಇಷ್ಟು. ದೆನ್ ಇಲ್ಲಿ A:B ನಲ್ಲಿ ಸೆಕೆಂಡ್ ಟರ್ಮ್ ಬಂದು B ಇದೆ, ದೆನ್ C:D ಅಲ್ಲಿ ಸೆಕೆಂಡ್ ಟರ್ಮ್ ಬಂದು D ಇದೆ. ಸೊ ಈ B ಇಂಟು D, ಸೊ AC:BD ಇಸ್ ದಿ ಕಂಪೌಂಡ್ ರೇಷ್ಯೂ ಅಂತ ಹೇಳ್ತೀವಿ ನಾವು ಅದನ್ನು. ಅಂದರೆ ಇಲ್ಲಿ ಟರ್ಮ್ ವೈಸೇ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ಫಸ್ಟ್ A:B ಇದೆ, ಇಲ್ಲಿ ನಾನು A ತೊಗೊಂಡೆ, ಅದೇ ಥರ ನೆಕ್ಸ್ಟು ರೇಷ್ಯೂ ಒಂದು C:D ನಲ್ಲಿ ನಾನು C Cಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಅದರಲ್ಲಿ A ಇಂಟು C, ಅದನ್ನು ನಾವು ಏನ ಡಿಗೆ ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಬರೋದಿಲ್ಲ. ಆ ಟರ್ಮ್ ವೈಸೇ ನಾವು ಏನು ತೊಗೊತೀವಲ್ಲ ಅದನ್ನು ನಾವು ಕಾಂಪೌಂಡ್ ರೇಷ್ಯೂ ಅಂತ ಹೇಳ್ತೀವಿ. ನೋಡಿ ಅದೇ ಥರ ಕಾಂಪೌಂಡಿಂಗ್ ಆಫ್ A:B C:D ಆ್ಯಂಡ್ E:F ಅಂತ ತೊಗೊಂಡ್ರೆ ಕಾಂಪೌಂಡಿಂಗ್ ರೇಷ್ಯೂ ಬಂದು ಕಾಂಪೌಂಡಿಂಗ್ ರೇಷ್ಯೂ ಈಸ್ ACE:BDF. ಅಂದರೆ ಇಲ್ಲಿ ನೋಡಿ ಟರ್ಮ್ ವೈಸೇ ತೊಗೊಂಡೆ ನಾನು ಇಲ್ಲಿ A, ದೆನ್ ನೆಕ್ಸ್ಟ್ ರೇಷ್ಯೂನಲ್ಲಿ ಫಸ್ಟ್ ಟರ್ಮ್ ಬಂದು ಯಾವುದು C, ದೆನ್ ನೆಕ್ಸ್ಟ್ ರೇಷ್ಯೂನಲ್ಲಿ ಫಸ್ಟ್ ಟರ್ಮ್ ಬಂದು E. ನೋಡಿ ಇಲ್ಲಿ A, C ಮತ್ತು E ಇಷ್ಟನ್ನು ನಾನು ಮಲ್ಟಿಪ್ಲೈ ಮಾಡ್ಕೊತೀನಿ. ACE ಅದನ್ನೇ ಇಲ್ಲಿ ತೊಗೊಂಡಿರೋದು ನಾನು ಇಲ್ಲಿ ACE ಇಷ್ಟು. ನೆಕ್ಸ್ಟು ಅದೇ ರೇಷ್ಯೂನಲ್ಲಿ ಟರ್ಮ್ ವೈಸ್ ತೊಗೊಂಡಾಗ ಸೆಕೆಂಡ್ ಟರ್ಮ್ B, ಸೊ B ಅಗೈನ್ D, ದೆನ್ F. ಸೊ ಟರ್ಮ್ ವೈಸೇ ತೊಗೊಂಡೆ ನಾನು ಅದನ್ನು B, ದೆನ್ ಇನ್ನೊಂದು ರೇಷ್ಯೂನಲ್ಲಿ ಸೆಕೆಂಡ್ ಟರ್ಮ್ D, ದೆನ್ ಈ ಥರ್ಡ್ ರೇಷ್ಯೂನಲ್ಲಿ ತೊಗೊಂಡಾಗ ಸೆಕೆಂಡ್ ಟರ್ಮ್ F, ಹಾಗಾಗಿ BDF ಬಂತು. ಹಾಗಾಗಿ ನಾನು ಟರ್ಮ್ ವೈಸ್ ಏನು ತೊಗೊತೀವಿ, ಟರ್ಮ್ ವೈಸ್ ಏನು ನಾವು ಮಲ್ಟಿಪ್ಲೈ ಮಾಡ್ತೀವಿ ಅದಕ್ಕೆ ಕಾಂಪೌಂಡ್ ರೇಷ್ಯೂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋದಾದ್ರೆ ಫೈಂಡ್ ದಿ ಕಾಂಪೌಂಡಿಂಗ್ ರೇಷ್ಯೂ ಆಫ್ 2:3 ಆ್ಯಂಡ್ 5:7 ಅಂತ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಹೇಳೋದಾದರೆ ನೋಡಿ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿ ಅಂದರೆ ಅಲ್ಲಿಗೆ 2:3 ನಲ್ಲಿ ಫಸ್ಟ್ ಟರ್ಮ್ ಯಾವುದು 2 ಇದೆ, ದೆನ್ 5:7 ಇದರಲ್ಲಿ ಫಸ್ಟ್ ಟರ್ಮ್ ಬಂದು 5 ಇದೆ, ಅಲ್ಲಿಗೆ 2 ಇಂಟು 5 ಇಲ್ಲದೇ ತೊಗೊಂಡಿರೋದು ಸೊಲ್ಯೂಷನಲ್ಲಿ 2 ಇಂಟು 5 = 10. ಆ್ಯಂಡ್ ನೋಡಿ ಇದರಲ್ಲಿ ನೆಕ್ಸ್ಟ್ ಟರ್ಮ್ ಒಂದು 3 ಇದೆ, ಸೊ 3 ದೆನ್ ಅಗೈನ್ 7. ಸೊ ಈ 3 ಮತ್ತು ಈ 7 ಏನಿದೆ ಇವೆರಡೂ ನಾನು ಮಲ್ಟಿಪ್ಲೈ ಮಾಡ್ಕೊತೀನಿ. 3 ಇಂಟು 7 ಅಲ್ಲಿಗೆ 21 ಆಯಿತು. ಅಲ್ಲಿಗೆ ಆನ್ಸರ್ ಬಂದು ಕಾಂಪೌಂಡಿಂಗ್ ರೇಷ್ಯೂ ಆಫ್ 2:3 ಆ್ಯಂಡ್ 5:7 ಈಸ್ 10:21. ಅಂದರೆ ಇಲ್ಲಿ ನಾನು ಟರ್ಮ್ ವೈಸೇ ಮಲ್ಟಿಪ್ಲೈ ಮಾಡಿಕೊಂಡೆ, 2 ಇಂಟು 5 ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿಕೊಂಡೆ, ದಟ್ ಇಸ್ 2 ಇಂಟು 5 ಇಸ್ 10, ದೆನ್ ಇಷ್ಟು 3 ಇಂಟು 7 ಮಾಡಿಕೊಂಡೆ, ಸೊ ಅಲ್ಲಿಗೆ 21 ಬರುತ್ತೆ. ದೆನ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನಿಮ್ಗಾಗಲೇ ಹೇಳ್ದಂಗೆ ಇದರಲ್ಲಿ ಕೆಲವು ಸಿಂಪಲ್ಲಾಗಿ ಕೇಳಿದ್ರೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಈ ಒಂದು ಚಾಪ್ಟ್ರಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ if a 1 kg of apples cost rupees 120 and 1 kg oranges cost rupees 80, what is the ratio of the apples to that of oranges ಅಂತ ಇದೆ. ನೋಡಿ ಇದರಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ 1 kg ಆಫ್ ಆಪಲ್ ಕಾಸ್ಟ್ ಎಷ್ಟು ಹೇಳ್ತಾರೆ, 120 ಹೇಳ್ತಾ ಇದ್ದಾರೆ. ದೆನ್ ಅದೇ ಥರ
1 kg ಆಫ್ ಆರೆಂಜಸ್ ಬಂದು 80 ರೂಪೀಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ರೇಷಿಯೋ ಆಗಿ ತೊಗೊಳೋದಾದರೆ ದ ರೇಷಿಯೋ ಆಫ್ ಕಾಸ್ಟ್ ಆಫ್ ದ ಆಪಲ್ಸ್ ಟು ದಟ್ ಆಫ್ ಆರೆಂಜಸ್ ಅಂತ ಹೇಳಿ ನಾವು ಎರಡನ್ನು ನಾವಿಲ್ಲಿ ಕಂಪೇರ್ ಮಾಡ್ತೀವಿ. ಸೊ ಇಲ್ಲಿ ಕಂಪೇರ್ ಮಾಡಿದಾಗ ಅಂದರೆ ಇಲ್ಲಿ ಕಾಸ್ಟ್ ಆಫ್ ಆಪಲ್ಸ್ ಟು ದಟ್ ಆಫ್ ಆರೆಂಜಸ್ಸಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ದ ಕಾಸ್ಟ್ ಆಫ್ 1 kg ಆಫ್ ಆಪಲ್ಸ್ ಡಿವೈಡೆಡ್ ಬೈ ದ ಕಾಸ್ಟ್ ಆಫ್ 1 kg ಆಫ್ ಆರೆಂಜಸ್ ಎಷ್ಟಕ್ಕೆ ಇದು ರೇಷಿಯೋ ಆಗಿ ನಾವು ತೊಗೊಳೋದಾದರೆ ಅಲ್ಲಿಗೆ 1 kg ಆಫ್ ಆಪಲ್ಸ್ ರೇಟ್ ಎಷ್ಟು 120 ಇದೆ. ನೀವು ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಂಗೆ 1 kg ಆಫ್ ಆಪಲ್ 120 ಹೇಳ್ತಾರೆ. ಅದೇ ಥರ 1 kg ಆಫ್ ಆರೆಂಜಸ್ ಕಾಸ್ಟ್ ಬಂದು 80 ಹೇಳ್ತಾರೆ. ಹಾಗಾಗಿ ನಾನು ಇಲ್ಲೇನು ತೊಗೊಂಡೆ 1 kg ಆಫ್ ಆಪಲ್ 120 ಡಿವೈಡೆಡ್ ಬೈ ಒಂದು ಕಾಸ್ಟ್ ಆಫ್ 1 kg ಆಫ್ ಆರೆಂಜಸ್ 80 ಆಯಿತು. ಅಲ್ಲಿಗೆ ಇದನ್ನು ಇಫ್ ಇಟ್ ಈಸ್ ಡಿವೈಡೆಡ್ ಬೈ 4 ನಾನೇನಾದರೂ ಡಿವೈಡ್ ಮಾಡ್ತು ಅಂದರೆ ನೋಡಿ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ದೆನ್ 4 3s are 12 and 4 2s are 8. ಅದನ್ನು ಇಲ್ಲಿ ತೊಗೊಂಡಿರೋದು ನಾನಿಲ್ಲಿ 3:2. ಅಲ್ಲಿಗೆ ಅವ್ರೇನು ಕೇಳಿದ್ದಾರೆ ನಿಮಗೆ ರೇಷಿಯೋ ವಾಟ್ ಈಸ್ ದ ರೇಷಿಯೋ ಆಫ್ ದ ಆಪಲ್ಸ್ ಅಂಡ್ ದಟ್ ಆಫ್ ಆರೆಂಜಸ್. ರೇಷಿಯೋ ಆಫ್ ಆಪಲ್ಸ್ ಅಂಡ್ ದಟ್ ಆಫ್ ಆರೆಂಜಸ್ ಈಸ್ 3:2. ಅಂದರೆ ಇಲ್ಲಿ ನಿಮಗೆ ಇದನ್ನು ಎಷ್ಟು ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರನ್ನು ನಾವಿಲ್ಲಿ ಫೈನಲ್ ಆನ್ಸರ್ ತೊಗೋಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ 8 centimeter and 3 meter, then 1 centimeter and 1 kilometer, then rupees 3 and 25 paise. ನೋಡಿ ಸೇಮ್ ಕೈಂಡ್ ಅಂತ ಹೇಳಿದ್ರೆ ನಾವಿಲ್ಲಿ ರೇಷಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಹಿಂದಿನ ಪ್ರಾಬ್ಲಮಲ್ಲಿ ಎಲ್ಲ KGs ಅಲ್ಲೇ ಇತ್ತು. ಅದರಲ್ಲೇನು ನಾವು ಅದನ್ನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮಗೆ ಫಸ್ಟೇ ನಾನು ಹೇಳಿದ ಹಾಗೆ ರೇಷಿಯೋ ಅಲ್ಲಿ ಆಗಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅದು ಯಾರ್ದಿನ ಸೇಮ್ ಕೈಂಡ್ ಆರ್ ಸೇಮ್ ಯೂನಿಟಲ್ಲೇ ಇರಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮಲ್ಲಿ ಫಸ್ಟ್ ಏನು ಹೇಳ್ತಾರೆ 8 centimeters and 3 meters ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇವಾಗ ಇಲ್ಲೇನು ಸೇಮ್ ಕೈಂಡಲ್ಲಿ ಇಲ್ಲ ಅದು, ಏಕೆಂದರೆ ಒಂದು ಸೆಂಟಿಮೀಟರಲ್ಲಿದೆ ಇನ್ನೊಂದು ಮೀಟರ್ಸಲ್ಲಿದೆ. ನಾವು ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಒಂದೇ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ 8 centimeters ಇದೆ ಮತ್ತು ಇಲ್ಲಿ ಮೀಟರ್ ಇದೆ. ಹಾಗಾಗಿ ನಾವು ಇದನ್ನು ಮೀಟರ್ನ ನಾವಿಲ್ಲಿ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಏನು ಮಾಡಿ ಫಸ್ಟು ಕನ್ವರ್ಟ್ ದಿಸ್ ಮೀಟರ್ ಟು ದಿ ಸೆಂಟಿಮೀಟರ್ ಆಗಿ, ಅಂದರೆ ಯಾವುದು ಮಿನಿಮಮ್ ಇದೆ ಅದಕ್ಕೆ ನಾವು ಅಂದರೆ ಇಲ್ಲಿ ಸೆಂಟಿಮೀಟರ್ ಇದೆ ಮಿನಿಮಮ್ ಇರೋದ್ರಿಂದ ನಾವು ಸೆಂಟಿಮೀಟರನ್ನು ಮೀಟರ್ಗಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ನಾನಿಲ್ಲಿ. ಹಾಗಾಗಿ ನಾನು ಏನು ಮಾಡಿದೆ ಇಲ್ಲಿ ಮೀಟರನ್ನೇ ಸೆಂಟಿಮೀಟರ್ಗೆ ನಾನು ಕನ್ವರ್ಟ್ ಮಾಡ್ಕೊತೀನಿ. ಏಕೆಂದರೆ ಇಲ್ಲಿ 1 ಮೀಟರ್ ಏನಿದೆ ನಿಮಗೆ ಗೊತ್ತಿದ್ದಂಗೆ 1 ಮೀಟರ್ ಅಂದರೆ 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್ಗೆ ಈಕ್ವಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಇದನ್ನು 8 ಸೆಂಟಿಮೀಟರನ್ನು 3 ಮೀಟರಿಗೆ ನಾನು ಕನ್ವರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಹಾಗಾಗಿ 3 ಮೀಟರನ್ನೇ ನಾನು ಏನಿದೆ ಅದನ್ನು 8 ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲೇನು ಮಾಡಿದೆ 1 ಮೀಟರ್ ಅಂದರೆ ಅಲ್ಲಿಗೆ ಈಕ್ವಲ್ 100 ಸೆಂಟಿಮೀಟರ್ ಆಯಿತು. ಅಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 3 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಅಲ್ಲಿಗೆ 1 ಸೆಂಟಿಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್ 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್ ಆದರೆ 3 × 100 ಸೆಂಟಿಮೀಟರ್ ಅಲ್ಲಿಗೆ ಎಷ್ಟಾಗುತ್ತೆ 300 ಸೆಂಟಿಮೀಟರ್ ಆಯಿತು. ಅಲ್ಲಿಗೆ ಅವಳಿಗೆ ಇದಕ್ಕೆ ಸೇಮ್ ಇದಕ್ಕೆ ನಾವು ಕನ್ವರ್ಟ್ ಮಾಡಿದೆ. ಹಾಗಾಗಿ ಇಲ್ಲಿ 8 ಸೆಂಟಿಮೀಟರ್ ಏನಿದೆ ಅದನ್ನು ಹಾಗೆ ತೊಗೊಂಡೆ. ದೆನ್ ಇದನ್ನು 3 ಮೀಟರನ್ನು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡೋದ್ರಿಂದ ಎಷ್ಟು 300 ಸೆಂಟಿಮೀಟರ್ ಬಂತು. ಹಾಗಾಗಿ ಸೆಂಟಿಮೀಟರ್ಸನ್ನು ನಾವಿಲ್ಲಿ ಬೇಕಾದ್ರೆ ಅದನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು ಇದನ್ನು. ಹಾಗಾಗಿ 8/300 ಆರ್ ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ದೆನ್ ಇಟ್ ಈಸ್ ಅಗೈನ್ ಡಿವೈಡೆಡ್ ಬೈ 4. ಇದನ್ನು ಮತ್ತೆ ನಾವು 4 ಡಿವೈಡ್ ಮಾಡಿದ್ರೆ ಅಲ್ಲಿಗೆ 4 2s 8, ದೆನ್ 4 75s 300 ಬರುತ್ತೆ. ಅಲ್ಲಿಗೆ ಇದನ್ನು 4 ಡಿವೈಡ್ ಮಾಡಿ ಅಲ್ಲಿಗೆ 2/75 ಆರ್ ಅದನ್ನು ಫರ್ದರ್ ಇದನ್ನು ಫ್ರ್ಯಾಕ್ಷನಲ್ ಆಗಿ ತೊಗೊಂಡ್ರೆ 2/75 ಆರ್ ಅದನ್ನು ನಾವು ರೇಷಿಯೋನಲ್ಲಿ ತೊಗೊಳ್ಳೋದಾದರೆ 2:75. ಸೊ 2:75 ಇಸ್ ದಿ ಫೈನಲ್ ಆನ್ಸರ್ ಬರುತ್ತೆ. ಅಂದರೆ ನಿಮಗೆ ಇಲ್ಲೇನು ಮಾಡ್ಕೋಬೇಕು ಅಂದರೆ ನೀವು ಯು ಕ್ಯಾನ್ ಕನ್ವರ್ಟ್ ಇಂಟು ದಿ ಸೇಮ್ ಕೈಂಡಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ಹಾಗೇ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ತಪ್ಪಾಗುತ್ತದು. ದೆನ್ ಅದೇ ಥರ ನೋಡಿ ನೆಕ್ಸ್ಟ್ ಇದೆ
ಏನಿದೆ 1 ಮೀಟರ್ ಆ್ಯಂಡ್ 1 ಕಿಲೋಮೀಟರ್ ಅಂತ ಇದೆ. ಇದನ್ನು ಅಷ್ಟೇ ಕನ್ವರ್ಟ್ ಮಾಡ್ಕೋಬೇಕು ನಾನು. ಕಿಲೋಮೀಟರನ್ನು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಇಲ್ಲಿ ಯಾವುದು ಮಿನಿಮಮ್ ಇರೋದ್ರಿಂದ ಯಾವ್ದು ಮಿನಿಮಮ್ ಇದೆ ಅದಕ್ಕೆ ನಾನು ಇಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಹಾಗಾಗಿ 1 ಕಿಲೋಮೀಟರ್ ಅಂದರೆ ನಿಮಗೆ ಗೊತ್ತಿದ್ದಂಗೆ 1 ಕಿಲೋಮೀಟರ್ ಈಕ್ವಲ್ಸ್ 1000 ಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್ಗೆ ಅದು ಈಕ್ವಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಏನು ತೊಗೊಂಡೆ ಅಂದರೆ 1 ಮೀಟರ್ / 1000 ಮೀಟರ್, ಅಥವಾ ಅದನ್ನು ಸಿಂಪ್ಲಿಫೈ ಮಾಡೋದಾದರೆ 1 ಅಂದರೆ ಇಲ್ಲಿ ಫ್ರ್ಯಾಕ್ಷನ್ಲಾಗಿ ತೊಗೊಂಡ್ರೆ 1/1000 1/1000, ಆರ್ ಅದನ್ನು ನಾವು ರೇಷ್ಯೋನಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದರೆ 1:1000. ನೋಡಿ, ಇದು ಸಿಂಪಲ್ ಆಗಿದೆ. ಹಾಗಾಗಿ ಅದನ್ನು ಏನಿದೆ ಸೇಮ್ ಕೈಂಡಾಗಿ ಕನ್ವರ್ಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ದೆನ್ ನೆಕ್ಸ್ಟ್ ಏನಿದೆ ನೋಡಿ, ₹3 and 25 ಪೈಸೆ ಇದೆ. ಇದೂ ಅಷ್ಟೇ, ಇದನ್ನು ಸೇಮ್ ಕೈಂಡಲ್ಲಿಲ್ಲ. ಎಗೈನ್ ಇಲ್ಲೂ ಒಂದು ರುಪೀಸಲ್ಲಿದೆ, ಇನ್ನೊಂದು ಪೈಸೆನಲ್ಲಿದೆ. ಹಾಗಾಗಿ ಇಲ್ಲಿ ನಾನು ಪೈಸೆಯನ್ನು ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ರುಪೀಸನ್ನೇ ನಾನಿಲ್ಲಿ ಪೈಸೆಗೆ ಕನ್ವರ್ಟ್ ಮಾಡ್ಕೊತೀನಿ. ಕನ್ವರ್ಟ್ ಮಾಡ್ಕೊಂಡಾಗ ನಿಮಗೆ ಗೊತ್ತಿದ್ದಂಗೆ ಅಲ್ಲಿಗೆ 1 ರೂಪಿ ಅಂದರೆ 100 ಪೈಸೆಗೆ ಈಕ್ವಲ್ ಆಗುತ್ತೆ. ದೇರ್ಫೋರ್ ಇಲ್ಲಿ ಏನು ಹೇಳ್ತಾರೆ, ₹3 ಇದೆ. ಸೊ 3 ರೂಪೀಸ್ ಇರೋದ್ರಿಂದ 3 ರೂಪೀಸ್ ಮಲ್ಟಿಪ್ಲೈಡ್ ಬೈ 100 ಪೈಸೆ, ಅಲ್ಲಿಗೆ 1 ರೂಪಿಗೆ 100 ಪೈಸೆ ಇರೋದ್ರಿಂದ 3 × 100 ಪೈಸೆಯಿಂದ ಮಲ್ಟಿಪ್ಲೈ ಮಾಡ್ಕೊತೀನಿ ನಾನು. ಅಲ್ಲಿಗೆ 300 ಪೈಸೆ ಬಂತು. ಅಲ್ಲಿಗೆ ನೋಡಿ, ಇಲ್ಲಿ ಸೇಮ್ ಕೈಂಡಾಗಿ ಕನ್ವರ್ಟ್ ಆಯಿತು. 300 ಪೈಸೆ ಮತ್ತು ಇಲ್ಲಿ 25 ಪೈಸೆ. ಹಾಗಾಗಿ ಇದನ್ನು ನಾವು ರೇಷ್ಯೋನಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದರೆ ₹3 / 25 ಪೈಸೆ ಈಕ್ವಲ್ಸ್ ಅಗೇನ್ ₹3ನ ನಾನು ಪೈಸೆಗೆ ಕನ್ವರ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ 300 ಪೈಸೆ / 25 ಬರುತ್ತೆ. ಸೊ ಫರ್ದರ್ ಇದನ್ನು ಸಿಂಪ್ಲಿಫೈ ಮಾಡಿ 25ಇಂದ ನಾನು ಮಲ್ಟಿಪ್ಲೈ ಮಾಡಿಕೊಂಡ್ರೆ 25 1 ತೊಗೊತೀನಿ. ಅಗೇನ್ 25 12 ಅಲ್ಲಿಗೆ 25 12 300 ಬರುತ್ತೆ. ಹಾಗಾಗಿ 12/1 12/1 ಆರ್ 12:1. 12:1 ಏನು ಫೈನಲ್ ಆನ್ಸರ್ ಆಗುತ್ತೆ. ₹3 and 25 ಪೈಸೆನ ರೇಷ್ಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಆನ್ಸರ್ ಬಂದು ಅಲ್ಲಿಗೆ 12:1 ಆಯಿತು. ನೋಡಿ, ಇಷ್ಟು ಒಂದು ಕೆಲವು ಸಿಂಪಲ್ ಪ್ರಾಬ್ಲಮ್ಸನ್ನು ನಾನು ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು ಫರ್ದರ್ ವಿಡಿಯೋಸಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ನಾನು ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ಅಥವಾ ನಮಗೆ ವಾಟ್ಸಪ್ಪಲ್ಲಾದರೂ ನಿಮಗೆ ಯಾವುದು ಅರ್ಥ ಆಗಿಲ್ಲ ಅನ್ನೋದನ್ನು ನಿಮ್ಗೆ ಕೇಳ್ಬೋದು. ನಾನು ಅದಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.